ಉದ್ಯೋಗ ಸೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ. ಪ್ರಿಯ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ದೇಶದಲ್ಲಿ 3-4 ರಾಜ್ಯಗಳಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಉದ್ಯೋಗ ಸೃಷ್ಟಿ ಆಗಿಲ್ಲ ಅನ್ನೋ ವಿರೋಧವನ್ನೇ ಮಾಡಿ ಅಭ್ಯಾಸವಾಗಿದ್ದು, ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲಿ ಯಾವುದೇ ಉದ್ಯೋಗ ಯೋಜನೆಗಳನ್ನ ಅವರುಗಳು ಮಾಡದೆ ರಾಜ್ಯದ ಯುವಕರನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡಿರುವುದು ಜಗಜ್ಜಾಹೀರಾಗಿರುತ್ತೆ. ನಾಚಿಕೆಗೆಟ್ಟ ಸಚಿವರುಗಳು ಹಾಗೂ ಉಸ್ತುವಾರಿ ಸಚಿವರುಗಳು ರಾಜ್ಯದ ನಿರುದ್ಯೋಗಿಗಳ ವಿಚಾರವನ್ನ ಗಮನಕ್ಕೆ ತೆಗೆದುಕೊಳ್ಳದೆ 3 ವರ್ಷ ಕಳೆದರೂ ತಮ್ಮ ರಾಜಕೀಯ ಹಾಗೂ ಸ್ವಂತ ಲಾಭಕ್ಕೆ ಏನು ಸಿಗುತ್ತಿದೆ ಅನ್ನೋದನ್ನ ಹುಡುಕಿರುವುದೇ ಜಾಸ್ತಿ. ಅದಾಗಿ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂಬ ಒತ್ತಾಯದೊಂದಿಗೆ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದದ್ದು ಕೇವಲ ಒಂದು ಸಂಘಟನೆಯ ಕಾರ್ಯಕ್ರಮವಲ್ಲ, ಅದು ಇಂದಿನ ಯುವ ಜನರ ಒಟ್ಟಾರ ಮನಸ್ಥಿತಿಯ ಪ್ರತಿಧ್ವನಿಯಾಗಿದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆ ಉದ್ಯೋಗ ನಿರೀಕ್ಷೆಗಳಿಗೆ ಸ್ಪಂದಿಸಲು ವಿಫಲವಾಗಿರುವ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತಾಗಿದೆ. ಈ ಹೋರಾಟ ಏಕಾಏಕಿ ಉರಿದ ಕಿಡಿಯಲ್ಲ. ಕಳೆದ ಹಲವು ತಿಂಗಳಿನಿಂದ ಯುವ ಜನರಲ್ಲಿ ಕುದಿಯುತ್ತಿದ್ದ ಅಸಮಾಧಾನಕ್ಕೆ ಇದು ಸಾರ್ವಜನಿಕ ರೂಪ ಅಷ್ಟೇ. ಕಳೆದ ವರ್ಷವೂ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ಖಾಲಿ ಹುದ್ದೆಗಳ ಭರ್ತಿಗೆ ಒತ್ತಾಯಿಸಿ ಧ್ವನಿಯನ್ನ ಎತ್ತಿದ್ರು. ಆದರೆ ಆ ಸಮಯದಲ್ಲಿ ಸ್ಪಷ್ಟ ಸಮಯ ಸಾಲೆಯೊಂದಿಗೆ ನಿರ್ಧಾರವನ್ನ ಕೈಗೊಳ್ಳದ ಸರ್ಕಾರ ಇಂದಿನ ತೀವ್ರತೆಗೂ ಒಂದು ಮಟ್ಟಿಗೆ ಕಾರಣವಾಗಿದೆ. ಅಕ್ಕ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಅವರು ಹಣಕಾಸು ಇಲಾಖೆ 50,000 ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡಿದೆ ಅಂತ ಹೇಳಿ ತಕ್ಷಣ ಅಧಿಸೂಚನೆಯನ್ನು ಹೊರಡಿಸದಿದ್ರೆ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿರೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ರಹಿತ ನೇಮಕಾತಿ, ಯುವ ಜನರಿಗೆ ಶಾಶ್ವತ ಉದ್ಯೋಗ ಇವೇ ಪ್ರತಿಭಟನೆಯ ಮೂಲ ಬೇಡಿಕೆಗಳು. ಈ ಬೇಡಿಕೆಗಳು ಅತಿರೇಕವಾದವುಗಳೇನಲ್ಲ, ಸಂವಿಧಾನಬದ್ಧ ಹಕ್ಕಿನ ಚೌಕಟ್ಟಿನಲ್ಲೇ ಕೇಳಲ್ಪಡುತ್ತಿರುವ ನ್ಯಾಯಸಮ್ಮತ ಪ್ರಶ್ನೆಗಳು. ಲಕ್ಷಾಂತರ ಹುದ್ದೆಗಳು ಖಾಲಿ, ಅಂಕಿ ಅಂಶಗಳ ಆತಂಕ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇವೆ. ವಿವಿಧ ಇಲಾಖೆಗಳನ್ನು ಒಟ್ಟುಗೂಡಿಸಿದ್ರೆ ಒಟ್ಟು 2,84,881 ಹುದ್ದೆಗಳು ಭರ್ತಿಯಾಗದೆ ಉಳಿದಿವೆ ಅನ್ನೋದು ಆತಂಕಕಾರಿ ಸಂಗತಿ. ಇಷ್ಟು ದೊಡ್ಡ ಪ್ರಮಾಣದ ಹುದ್ದೆಗಳು ವರ್ಷಗಟ್ಟಲೆ ಖಾಲಿ ಉಳಿದಿರೋದು ಯುವ ಜನರನ್ನ ಉದ್ಯೋಗದ ಹಕ್ಕಿನಿಂದ ವಂಚಿಸುವುದಷ್ಟೇ ಅಲ್ಲ, ಆಡಳಿತ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ದುರ್ಬಲಗೊಳಿಸುತ್ತೆ. ಒಂದು ಶಾಲೆಯಲ್ಲಿ ಶಿಕ್ಷಕರು ಕೊರತೆ ಇದ್ರೆ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ. ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಕುಂಠಿತಗೊಳ್ಳುತ್ತೆ. ಪೊಲೀಸ್ ಇಲಾಖೆ, ಆದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೀಗೆ ಎಲ್ಲೆಡೆ ಸಿಬ್ಬಂದಿ ಕೊರತೆ ಕಂಡುಬಂದರೆ ಜನಸಾಮಾನ್ಯರ ಬದುಕಿನ ಗುಣಮಟ್ಟದ ಮೇಲೆ ಅದರ ನೇರ ಪರಿಣಾಮ ಉಂಟಾಗುತ್ತೆ. ಹೀಗಾಗಿ ಖಾಲಿ ಹುದ್ದೆಗಳ ಪ್ರಶ್ನೆ ಕೇವಲ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಅಲ್ಲ, ಅದು ಆಡಳಿತದ ಗುಣಮಟ್ಟದ ಪ್ರಶ್ನೆ ಕೂಡ ಹೌದು. ಇತ್ತೀಚಿನ ವರ್ಷಗಳಲ್ಲಿ ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದ ಹುದ್ದೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ ಹಾಗೂ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸಲಾಗ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇವೆ. ಆಡಳಿತ ವೆಚ್ಚ ಕಡಿತದ ಹೆಸರಿನಲ್ಲಿ ಮಾನವ ಸಂಪನ್ಮೂಲ ಹೂಡಿಕೆಯನ್ನು ನಿರ್ಲಕ್ಷಿಸುವುದು ದೀರ್ಘಕಾಲಿಕ ಹಾನಿ ಉಂಟು ಮಾಡುವ ಸಾಧ್ಯತೆಯೇ ಇದೆ. ಗ್ಯಾರಂಟಿ ಯೋಜನೆಗಳು ಪರಿಹಾರವೇ ಪರ್ಯಾಯವೇ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನನ್ನು ಗ್ಯಾರಂಟಿ ಸರ್ಕಾರ ಅಂತ ಗುರುತಿಸಿಕೊಂಡಿದೆ. ಯುವ ನಿಧಿ ಸೇರಿದಂತೆ ಹಲವು ಗ್ಯಾರಂಟಿ ಯೋಜನೆಗಳ ಮೂಲಕ ನಿರುದ್ಯೋಗ ಭತ್ಯೆ ನೀಡಲಾಗ್ತಾ ಇದೆ. ಆದರೆ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ನೆಮ್ಮದಿಯನ್ನು ಮಾತ್ರ ಒದಗಿಸ್ತವೆ. ಅವು ನಿರುದ್ಯೋಗ ಸಮಸ್ಯೆಯ ಮೂಲ ಕಾರಣವನ್ನು ನಿವಾರಿಸೋದಿಲ್ಲ. ಭತ್ಯೆ ನೀಡೋದು ಸಹಾಯಕ ಕ್ರಮವಾಗಬಹುದೇ ಹೊರತು ಶಾಶ್ವತ ಉದ್ಯೋಗವೇ ವ್ಯಕ್ತಿಯ ಗೌರವ, ಆತ್ಮವಿಶ್ವಾಸ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಖಚಿತಪಡಿಸುತ್ತೆ. ಒಂದು ಸರ್ಕಾರಿ ಉದ್ಯೋಗ ಕೇವಲ ಸಂಬಳವಲ್ಲ, ಅದು ಕುಟುಂಬದ ಭವಿಷ್ಯಕ್ಕೆ ಒಂದು ಭದ್ರತೆ.
ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಮತ್ತು ಉದ್ಯೋಗ ಸೃಷ್ಟಿ ಪರಸ್ಪರ ವಿರೋಧಿ ಆಯ್ಕೆಗಳಲ್ಲ. ಅವುಗಳಲ್ಲಿ ಎರಡನೆಯದು ಮೊದಲನೆಯದಕ್ಕಿಂತ ಮೂಲಭೂತ ಅಗತ್ಯ. ದಮನವಲ್ಲ, ಸಂವಾದವೇ ಪರಿಹಾರ. ಉದ್ಯೋಗ ಕೇಳ್ತಿರುವ ಯುವಕರ ಮೇಲೆ ಪೊಲೀಸ್ ಕ್ರಮ ಕೈಗೊಳ್ಳುವ ಪ್ರಯತ್ನಗಳು ಕಂಡು ಬಂದಿರೋದು ನಿಜಕ್ಕೂ ದುಃಖಕರ. ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಒಂದು ಹಕ್ಕು. ಕೆಲಸ ಕೇಳೋದು ಅಪರಾಧ ಅಲ್ಲ. ಸರ್ಕಾರಕ್ಕೆ ಅಸಹ್ಯಕರವಾಗಿದ್ರೂ ಆಕ್ರೋಶದ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು ಆಡಳಿತದ ಹೊಣೆಗಾರಿಕೆ. ಸಂವಾದದ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಮನೋಭಾವವೇ ಸೂಕ್ತವಾದಂತಹ ಮಾರ್ಗ. ನೇಮಕಾತಿ ಪ್ರಕ್ರಿಯೆಗೆ ಸ್ಪಷ್ಟ ಕಾಲಮಿತಿ, ಪಾರದರ್ಶಕ ವಿಧಾನ ಹಾಗೂ ನಿಯಮಿತ ಪ್ರಗತಿ ವರದಿ ನೀಡುವುದರಿಂದ ಯುವ ಜನರಲ್ಲಿ ವಿಶ್ವಾಸ ಪುನರುಜ್ಜೀವನಗೊಳ್ಳಬಹುದು. ರಾಜಕೀಯ ಪಕ್ಷಗಳ ಸಮೂಹ ಹೊಣೆಗಾರಿಕೆ. ನಿರುದ್ಯೋಗ ಸಮಸ್ಯೆಗೆ ಒಂದೇ ಪಕ್ಷವನ್ನು ಹೊಣೆ ಮಾಡೋದು ಸಮಗ್ರ ಪರಿಹಾರಕ್ಕೆ ದಾರಿಯನ್ನು ತೋರಿಸೋದಿಲ್ಲ. ಆಡಳಿತ ಪಕ್ಷದಷ್ಟೇ ವಿರೋಧ ಪಕ್ಷಗಳು ಕೂಡ ಹೊಣೆಗಾರರು. ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರವನ್ನು ಟೀಕಿಸುತ್ತಿದ್ದರೂ ಕೇಂದ್ರ ಮಟ್ಟದಲ್ಲಿ ಇದೇ ಪ್ರಶ್ನೆಯನ್ನು ಎತ್ತುವಲ್ಲಿ ನಿರ್ಲಕ್ಷ್ಯ ತೋರಿದರೆ ಅದು ರಾಜಕೀಯ ದ್ವಂದ್ವ ನೀತಿಯನ್ನೇ ತೋರಿಸುತ್ತೆ. ಯುವ ಜನರನ್ನು ಕೇವಲ ಮತ ಬ್ಯಾಂಕ್ಗಳಾಗಿ ಪರಿಗಣಿಸುವ ರಾಜಕೀಯ ಧೋರಣೆ ದೀರ್ಘಕಾಲಿಕವಾಗಿ ಪ್ರಜಾಪ್ರಭುತ್ವಕ್ಕೆ ಹಾನಿಕಾರಕ. ಉದ್ಯೋಗ ಸೃಷ್ಟಿ ಮತ್ತು ಖಾಲಿ ಹುದ್ದೆಗಳ ಭರ್ತಿ ಎಲ್ಲ ಪಕ್ಷಗಳ ಸಾಮೂಹಿಕ ಆದ್ಯತೆಯಾಗಬೇಕು. ಧಾರವಾಡದ ಸಂದೇಶ: ಬದುಕು ಮುಖ್ಯ, ವಿಭಜನೆಯಲ್ಲ. ಧಾರವಾಡದಲ್ಲಿ ನಡೆದ ಪ್ರತಿಭಟನೆ ಯುವ ಜನರಲ್ಲಿ ಒಂದು ಹೊಸ ಅರಿವು ಮೂಡಿಸುತ್ತಿರುವುದನ್ನು ಸೂಚಿಸುತ್ತೆ. ಜಾತಿ, ಧರ್ಮ, ಭಾಷೆ ಎಂಬ ವಿಭಜಕ ರಾಜಕಾರಣಕ್ಕಿಂತ ಬದುಕಿಗೆ ಅಗತ್ಯವಾದ ಉದ್ಯೋಗವೇ ಮುಖ್ಯ. ಇದು ಕೇವಲ ಒಂದು ನಗರದಲ್ಲಿನ ಘಟನೆ ಅಲ್ಲ, ರಾಜ್ಯದ ಎಲ್ಲ ಭಾಗಗಳ ನಿರುದ್ಯೋಗಿಗಳ ಹತಾಶೆಯ ಪ್ರತಿಬಿಂಬ. ಒಳ ಮೀಸಲಾತಿ ಸೇರಿದಂತೆ ವಿವಿಧ ಕಾರಣಗಳಿಂದ ನೇಮಕಾತಿ ಪ್ರಕ್ರಿಯೆಗಳು ತಾತ್ಕಾಲಿಕವಾಗಿ ನಿಂತಿವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಈ ಸ್ಪಷ್ಟೀಕರಣಗಳು ಕಾಲಮಿತಿಯೊಂದಿಗೆ ಕಾರ್ಯರೂಪಕ್ಕೆ ಬರೆದಿದ್ರೆ ಯುವ ಜನರ ವಿಶ್ವಾಸ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಭವಿಷ್ಯದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿರುದ್ಯೋಗ ಇಂದು ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ, ಅದು ಸಾಮಾಜಿಕ ಬಿಕ್ಕಟ್ಟಿನ ರೂಪವನ್ನು ಪಡೆದುಕೊಳ್ತಾ ಇದೆ. ನಿರಾಶೆಯಲ್ಲಿರುವಂತಹ ಯುವ ಜನರು ಸಮಾಜದ ಶಕ್ತಿಯಾಗುವುದಕ್ಕಿಂತ ಅಸಮಾಧಾನದ ಕೇಂದ್ರಗಳಾಗುವ ಅಪಾಯ ಇದೆ. ಅವರ ಶಕ್ತಿಯನ್ನ ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿಕೊಳ್ಳುವುದಕ್ಕೆ ಸರ್ಕಾರ ತ್ವರಿತ ಹಾಗೂ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು. ಖಾಲಿ ಹುದ್ದೆಗಳ ಭರ್ತಿ, ಹೊಸ ಉದ್ಯೋಗ ಸೃಷ್ಟಿ, ಪಾರದರ್ಶಕ ನೇಮಕಾತಿ ವ್ಯವಸ್ಥೆ ಇವುಗಳೇ ಇಂದಿನ ಅಗತ್ಯ. ಯಾಕಂದರೆ ಇದು ಕೇವಲ ಉದ್ಯೋಗಾಕಾಂಕ್ಷಿಗಳ ಪ್ರಶ್ನೆಯಲ್ಲ, ಇದು ಕರ್ನಾಟಕದ ಭವಿಷ್ಯದ ಪ್ರಶ್ನೆ. ಸರ್ಕಾರ ಯೋಜನೆಗಳನ್ನು ಜಾರಿ ಮಾಡದೆ ಉದ್ಯೋಗ ಸೃಷ್ಟಿಯೂ ಆಗದೆ ಈಗ ಯುವಕರು ಬಹುತೇಕ ಆಕ್ಸಿಜನ್ ಇಲ್ಲದೆ ನರಳಾಡ್ತಾ ಇರ್ತಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಬಾರಿ ಕೋವಿಡ್-19 ಬಂದರೆ ಈ ಕಳಪೆ ರಾಜಕಾರಣಿಗಳ ಅನಾಹುತ ತಪ್ಪಬಹುದೇ ಅಂತ ಯುವಕರು ಕಾದು ನೋಡುತ್ತಿದ್ದಾರೆ. ಯುವಕರ ಪಾಲಿಗೆ ಕೇಂದ್ರವೂ ಇಲ್ಲ, ರಾಜ್ಯವೂ ಇಲ್ಲ. ಕೊನೆಗೆ ಅಡ್ಡದಾರಿ ಹಿಡಿಯುವುದೇ ಗೋಚರಿಸ್ತಾ ಇದೆ. ಕಾದು ನೋಡೋಣ ಸರ್ಕಾರದ ಮುಂದಿನ ನಡೆಯನ್ನ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.